ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುವುದಾಗಿ ಕೇಂದ್ರ ಚುನಾವಣಾ ಆಯೋಗ ಪ್ರಕಟಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್, ಬಿಹಾರದಲ್ಲಿ ನಡೆದ ಎಸ್ಐಆರ್ ಯಶಸ್ವಿಯಾಗಿದೆ. ಈಗ ಎರಡನೇ ಹಂತದಲ್ಲಿ ಮುಂದೆ 1-2 ವರ್ಷದ ಒಳಗಡೆ ಚುನಾವಣೆ ನಡೆಯಲಿರುವ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಸ್ಐಆರ್ ಶುರುವಾಗಲಿದೆ ಅಂತ ಹೇಳಿದ್ರು. ಆಯೋಗದ ಕಾನೂನಿನ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಅಗತ್ಯ ಇದೆ. ಪ್ರತಿಯೊಂದು ರಾಜಕೀಯ ಪಕ್ಷವು ಪರಿಷ್ಕರಣೆ ನಡೆಸದ ಬಗ್ಗೆ ದೂರುಗಳನ್ನು ನೀಡಿವೆ. ಇಲ್ಲಿವರೆಗೆ 8 ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದಿದೆ. 2002, 2004ರಲ್ಲಿ ಕೊನೆಯದಾಗಿ ಎಸ್ಐಆರ್ ನಡೆಸಲಾಗಿತ್ತು. 2 ದಶಕದ ಬಳಿಕ ಈಗ ಎಸ್ಐಆರ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಕಳೆದ 20 ವರ್ಷದ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಯಾಗಿವೆ. ಸಾಕಷ್ಟು ಮತದಾರರ ವಿಳಾಸ ಬದಲಾವಣೆಯಾಗ್ತಾ ಇದೆ. ವಿದೇಶಿಗರು ಪಟ್ಟಿಯಲ್ಲಿ ಸೇರ್ತಾರೆ. ಕೆಲವರು ಮರಣದ ಬಳಿಕವೂ ಪಟ್ಟಿಯಲ್ಲಿ ಹೆಸರು ಉಳಿದುಕೊಂಡಿರುತ್ತೆ. ಇದನ್ನ ತೆರವು ಮಾಡೋಕೆ ಎಸ್ಐಆರ್ ಅಗತ್ಯ ಇದೆ ಅಂತ ಆಯೋಗದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಎಸ್ಐಆರ್? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಗೋವಾ, ಪುದುಚೇರಿ, ಛತ್ತೀಸ್ಗಢ, ಗುಜರಾತ್, ಕೇರಳ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಲಕ್ಷದ್ವೀಪ. ಇಲ್ಲೆಲ್ಲವೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇತ್ತೀಚೆಗೆ ಬಿಹಾರದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದ್ದ ಅಲ್ಲಿನ ಮತದಾರರ ಗುರುತಿನ ಚೀಟಿ ವಿಶೇಷ ಪರಿಶೀಲನೆ ಸದ್ಯದಲ್ಲೇ ದೇಶದ 15 ರಾಜ್ಯಗಳಲ್ಲಿ ಜಾರಿಗೆ ಬರುತ್ತೆ. ಭಾರತ ಚುನಾವಣಾ ಆಯೋಗವು ಬಿಹಾರ ವಿಧಾನಸಭೆ ಚುನಾವಣೆಯ 4 ತಿಂಗಳು ಬಾಕಿ ಇರುವಾಗಲೇ ರಾಜ್ಯದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಪ್ರಾರಂಭಿಸಿತ್ತು. ದೇಶಾದ್ಯಂತ ಮತದಾರರ ವಿಶೇಷ ತೀವ್ರ ಪರಿಷ್ಕರಣಾ ದಿನಾಂಕಗಳನ್ನು ಘೋಷಿಸೋಕೆ ಚುನಾವಣಾ ಆಯೋಗ ಈಗ ನಿರ್ಧಾರವನ್ನ ಮಾಡಿದೆ. ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಎಂದ್ರೇನು? ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಮತ್ತು ಯಾವುದೇ ಅನರ್ಹ ವ್ಯಕ್ತಿಯನ್ನ ಸೇರಿಸದಂತೆ ನೋಡಿಕೊಳ್ಳೋದು ಈ ವಿಶೇಷ ಪರಿಷ್ಕರಣೆಯ ಉದ್ದೇಶವಾಗಿದೆ. ಅಧಿಸೂಚನೆ ಪ್ರಕಾರ ಹಕ್ಕುಗಳು ಮತ್ತು ಆಕ್ಷೇಪಗಳನ್ನು ಪರಿಹರಿಸಿದ ನಂತರವೇ ಹೊಸ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಅಂತಿಮ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡೋಕೆ ಸೆಪ್ಟೆಂಬರ್ 30ರ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಈ ಅಭಿಯಾನದ ಮೊದಲ ಹಂತವನ್ನ ಚುನಾವಣಾ ಆಯೋಗ ಪೂರ್ಣಗೊಳಿಸಿದೆ. ಚುನಾವಣಾ ಆಯೋಗ ಈಗಾಗಲೇ ಮೊದಲ ಕರಡನ್ನ ಪ್ರಕಟಿಸಿದೆ. ಎಸ್ಐಆರ್ ಸಮೀಕ್ಷೆ ಹೇಗೆ ನಡೆಯುತ್ತೆ? ಮನೆ ಮನೆಗೆ ತೆರಳಿ ಗಣತಿ ಮಾಡುವ ಮೂಲಕ ಹೊಸ ಮತದಾರರ ಪಟ್ಟಿಯನ್ನ ವ್ಯಾಪಕ ಪರಿಷ್ಕರಣೆ ಭಾಗವಾಗಿ ಸಿದ್ಧಪಡಿಸಲಾಗುತ್ತೆ. ಪ್ರಸ್ತುತ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡಲಾಗಿದೆ ಎಂದು ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಹ ದಿನಾಂಕದಂದು ಅರ್ಹ ಮತದಾರರ ಪಟ್ಟಿಯನ್ನ ಮಾಡ್ತಾರೆ. ಮೊದಲ ಹಂತದಲ್ಲಿ 10-15 ರಾಜ್ಯಗಳನ್ನ ಒಳಗೊಂಡಿರುತ್ತೆ. ಮೊದಲ ಹಂತವು 2026ರ ವಿಧಾನಸಭೆ ಚುನಾವಣೆಗಳನ್ನ ಸೇರಿದಂತೆ 10-15 ರಾಜ್ಯಗಳನ್ನ ಒಳಗೊಳ್ಳುತ್ತೆ. ಮತದಾರರ ಪಟ್ಟಿಯನ್ನು ನವೀಕರಿಸೋಕೆ ಮತ್ತು ಶುದ್ಧೀಕರಿಸೋಕೆ ಎಸ್ಐಆರ್ ಒಂದು ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಇದರಲ್ಲಿ ಹೊಸ ಮತದಾರರನ್ನ ನೋಂದಾಯಿಸಿಕೊಳ್ಳುವುದು, ಮೃತರ ಹೆಸರುಗಳನ್ನು ತೆಗೆದುಹಾಕೋದು, ನಕಲಿ ನಮೂದುಗಳನ್ನು ತೆಗೆದುಹಾಕೋದು ಮತ್ತು ವರ್ಗಾವಣೆಗಳು ಸೇರಿವೆ. ಆಯೋಗದ ಈ ಉಪಕ್ರಮವು ಶೀಘ್ರದಲ್ಲೇ ಚುನಾವಣೆಗಳು ನಡೆಯಲಿರುವ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಂತಹ ರಾಜ್ಯಗಳ ಮೇಲೆ ವಿಶೇಷವಾಗಿ ಗಮನಹರಿಸಿದೆ. ಈ ರಾಜ್ಯಗಳಲ್ಲಿ 2026ಕ್ಕೆ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಮತ್ತು ಮತದಾರರ ಪಟ್ಟಿ ನಿಖರತೆಯ ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸವನ್ನ ಖಚಿತಪಡಿಸಿಕೊಳ್ಳುತ್ತೆ. ಎಸ್ಐಆರ್ ಏಕೆ ಮುಖ್ಯವಾಗುತ್ತೆ? ಮತದಾರರ ಪಟ್ಟಿಯಲ್ಲಿನ ಯಾವುದೇ ದೋಷಗಳು ಚುನಾವಣಾ ಫಲಿತಾಂಶಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಹಾಗಾಗಿ ಅರ್ಹ ಮತದಾರರನ್ನ ಮಾತ್ರ ಹಿಡಿದಿಡೋಕೆ ಎಸ್ಐಆರ್ ಸಹಾಯ ಮಾಡುತ್ತೆ. ಮತದಾರರ ಪಟ್ಟಿಯನ್ನ ಮತ್ತಷ್ಟು ಬಲಪಡಿಸೋಕೆ ಆಯೋಗವು ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಳ್ತಾ ಇದೆ. ಮತದಾರರ ಸಹಾಯವಾಣಿ ಅಪ್ಲಿಕೇಶನ್ಗಳು, ಆನ್ಲೈನ್ ನೋಂದಣಿ ಮತ್ತು ಬೂತ್ ಮಟ್ಟದ ಅಧಿಕಾರಿಗಳ ಪಾತ್ರವನ್ನ ಹೆಚ್ಚಿಸಲಿದೆ. ಎಸ್ಐಆರ್ ಪ್ರಕ್ರಿಯೆ ಏನು? ಎಸ್ಐಆರ್ ಸಮಯದಲ್ಲಿ ಮನೆ ಮನೆಗೆ ಸಮೀಕ್ಷೆಗಳು ನಡೆಯಲಿವೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಸಂಸ್ಕರಿಸೋದು ಮತ್ತು ವೋಟರ್ ಐಡಿ ಕಾರ್ಡ್ಗಳನ್ನು ನವೀಕರಿಸೋದು ಮುಂತಾದ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತೆ. ಮೊದಲ ಹಂತದ ನಂತರ ದೇಶಾದ್ಯಂತ ಏಕರೂಪದ ಪ್ರಕ್ರಿಯೆಯನ್ನ ಖಚಿತಪಡಿಸಿಕೊಳ್ಳೋಕೆ ಇತರ ರಾಜ್ಯಗಳನ್ನ ಹಂತ ಹಂತವಾಗಿ ಈ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಅಸ್ಸಾಂ, ತಮಿಳುನಾಡು, ಪುದುಚೇರಿ, ಕೇರಳ ಮತ್ತು ಬಂಗಾಳದಲ್ಲಿ 2026ರ ಚುನಾವಣೆ ನಡೆಯಲಿದೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವು ಈ ರಾಜ್ಯಗಳಿಂದ ಪ್ರಾರಂಭ ಆಗಲಿದೆ. ಬಿಹಾರದಲ್ಲಿ ಎಸ್ಐಆರ್ ಪೂರ್ಣಗೊಂಡಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣಗೊಂಡಿದೆ. ಸೆಪ್ಟೆಂಬರ್ 30ರಂದು 74.2 ಮಿಲಿಯನ್ ಹೆಸರುಗಳನ್ನು ಒಳಗೊಂಡ ಅಂತಿಮ ಪಟ್ಟಿಯನ್ನ ಪ್ರಕಟಿಸಲಾಯಿತು. ಬಿಹಾರದಲ್ಲಿ ಮತದಾನವು ನವೆಂಬರ್ 6 ಮತ್ತು 11ರಂದು 2 ಹಂತಗಳಲ್ಲಿ ನಡೆಯಲಿದೆ.
ನವೆಂಬರ್ 14ರಂದು ಮತ ಎಣಿಕೆ ನಡೆಯಲಿದೆ. ಎಸ್ಐಆರ್ ಅನ್ನ ಅನುಷ್ಠಾನಗೊಳಿಸುವ ಚೌಕಟ್ಟನ್ನ ಅಂತಿಮಗೊಳಿಸೋಕೆ ಆಯೋಗವು ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳೊಂದಿಗೆ 2 ಸಭೆಗಳನ್ನು ನಡೆಸಿದೆ. ಅನೇಕ ಮುಖ್ಯ ಚುನಾವಣಾ ಅಧಿಕಾರಿಗಳು ತಮ್ಮ ಹಿಂದಿನ ಎಸ್ಐಆರ್ ನಂತರ ಪ್ರಕಟಿಸಲಾದ ಮತದಾರರ ಪಟ್ಟಿಗಳನ್ನ ತಮ್ಮ ವೆಬ್ಸೈಟ್ನಲ್ಲಿ ಈಗಲೇ ಅಪ್ಲೋಡ್ ಮಾಡಿದ್ದಾರೆ. 2008ರಲ್ಲಿ ದೆಹಲಿಯಲ್ಲಿ ಕೊನೆಯ ಬಾರಿಗೆ ಸಂಪೂರ್ಣ ಪರಿಷ್ಕರಣೆ ನಡೆಸಲಾಗಿತ್ತು. ಉತ್ತರಾಖಂಡದಲ್ಲಿ ಎಸ್ಐಆರ್ ಅನ್ನ 2006ರಲ್ಲಿ ನಡೆಸಲಾಯಿತು ಮತ್ತು ಆ ವರ್ಷದ ಮತದಾರರ ಪಟ್ಟಿ ಈಗ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ವೆಬ್ಸೈಟ್ನಲ್ಲಿ ಲಭ್ಯ ಇದೆ. ಚುನಾವಣಾ ಆಯೋಗ 2023ರ ಬಿಹಾರದ ಮತದಾರರ ಪಟ್ಟಿಯನ್ನ ಸಂಪೂರ್ಣ ಪರಿಷ್ಕರಣೆಗಾಗಿ ಬಳಸಿದಂತೆಯೇ ರಾಜ್ಯಗಳಲ್ಲಿ ಅಂತಿಮ ಎಸ್ಐಆರ್ ಅನ್ನ ಬಳಸಲಾಗುತ್ತೆ. ಹೆಚ್ಚಿನ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ಕೊನೆಯ ಎಸ್ಐಆರ್ 2002 ಮತ್ತು 2004ರ ನಡುವೆ ಇದೆ. ಬಿಹಾರದ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಹೇಗೆ ನವೀಕರಿಸುತ್ತೆ? ತರಬೇತಿ ಪಡೆದ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಪ್ರಸ್ತುತ ಮತದಾರರಿಗೆ ಗಣತಿ ನಮೂನೆಗಳನ್ನ ಭರ್ತಿ ಮಾಡೋಕೆ ಸಹಾಯ ಮಾಡ್ತಾರೆ. ಹೆಚ್ಚುವರಿಯಾಗಿ ಬಿಎಲ್ಒಗಳು ಗಣತಿ ನಮೂನೆಗಳನ್ನ ಸಂಗ್ರಹಿಸಿ ಪ್ರತಿಯೊಂದರ ಬಗ್ಗೆ ಶಿಫಾರಸುಗಳನ್ನು ಒದಗಿಸುತ್ತಾರೆ. ಇಸಿಐ ಪ್ರಕಾರ 1952, 56, 1957, 1961, 1965, 1966, 1983, 84, 1987, 89, 1992, 1993, 1995, 2000, 2003ರಲ್ಲಿ ಹೊಸ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವ ಉದ್ದೇಶಕ್ಕಾಗಿ ದೇಶದ ಎಲ್ಲಾ ಪ್ರದೇಶಗಳಲ್ಲಿ ಇದೇ ರೀತಿಯ ಪರಿಷ್ಕರಣೆಯನ್ನು ನಡೆಸಲಾಗ್ತಿತ್ತು. ನವೆಂಬರ್ನಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ. ಚುನಾವಣಾ ಆಯೋಗ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಹಂತ ಹಂತವಾಗಿ ನಡೆಸೋಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಪ್ರಕ್ರಿಯೆ ನವೆಂಬರ್ ಆರಂಭದಲ್ಲಿ ಪ್ರಾರಂಭ ಆಗುವ ನಿರೀಕ್ಷೆ ಇದೆ. 2026ರಲ್ಲಿ ಚುನಾವಣೆ ಎದುರಿಸುವ ರಾಜ್ಯಗಳು ಮತ್ತು ಕೆಲವು ಇತರ ರಾಜ್ಯಗಳಲ್ಲಿ ಇದು ಮೊದಲು ಜಾರಿಗೆ ಬರಲಿದೆ.